ಬರೋಬರ ನಮ್ದಾದ್ರೆ ಫೈದಾ ಸರ್ ನಿಮ್ಗೆ ನಮ್ ಫೈದಾ ಸಂಬಂಧ ಮಾಡಂಗ್ರಿ ನಮ್ ಹೊಲ ಉಳಿತಿದ್ರಿ ಸರ್ ಅದು ಇದು ಉಳ್ಕಿದ್ ಆಗ್ರಿ ಸರ್ ಗೊಬ್ಬರ ಸುಟ್ಟು ಹೋಗ್ತದ್ರಿ ನೆಲ ಇದು ಹೊಲ ಉಳಿತದ್ರಿ ಇದಕ್ ಮಣ್ಣು ಉಳಿತದ್ರಿ ಎರಿ ಹುಳ ಆತಾರ ಸರ್ ಒಳಗ್ರಿ ನಿಮ್ಮಲ್ಲಿ ಎರಿಹುಳು ಸರ್ ದವಸೆಗೆ ಅವ್ರಿಗೆ ಸರ್ ಈಗ ಅದಕ್ಕೆ ಕೊಯ್ಲಕ್ ಬಂದಿ ಕಬ್ಬಿಗೆ ಒಯ್ಲಿತ್ರಿ ಸರ್ ಮೆಕ್ಕೆಜೋಳ ಕೊಯ್ಲಿಗತ್ತೀನಿ ಸರ್ ಅವು ಎರಡು ತರ ಸರಿಯಾಗ ನಿಮ್ ಖರ್ಚು ಹೆಂಗ ಅನಿಸ್ತದ ಖರ್ಚು ಬಾಳ ಕಮ್ಮ ಅವ್ರ ಸರ್ ಕಡಿಮೆ ಅದ ನೀರಿನ ಹೆಂಗದ ನೀರು ಬಾಳ ಕಮ್ ತಗೋತಾರ ಸರ್ ನೀರು ಕಮ್ ತಗೋತಾರಿ ಹೊಲ ಮೆತ್ತಗಿರ್ತದ್ರಿ ಬೆಳಿ ಚಂದ ಬರ್ತದ ಸರ್ ಯಾವ್ದು ರೋಗ ಬರಲ್ರಿ ಸರ್ ಓಕೆ ರೋಗೇ ಬರಲ್ರಿ ಸರ್ ಗ್ರೀನ್ ಹೆಂಗ ಈ ಸದ್ಯ ಸ್ಟಾರ್ಟಿಂಗ್ ಹೆಂಗ್ ಹಾಕಿರ್ತೀವಿ ನೋಡ್ರಿ ಸರ್ ಕಬ್ಬ ಹಚ್ಚಿಗಿರ್ತಲ್ರಿ ಸರ್ ಕಡಿಯತನಾದ್ರು ಅಷ್ಟೇ ಹಚ್ಚಿಗಿರ್ತದೆ ಸರ್ ಹೊಟ್ಟೆ ಕಲರ್ ಚೇಂಜ್ ಆಗಲ್ರಿ ಸರ್ ರೋಗನು ಬರಲ್ರಿ ಸರ್ ಅದಕ್ಕೆ ನೆಲ ಹೆಂಗಾಗಿದ್ರಿ ನೆಲ ಮೆತ್ತಗಾದ್ರಿ ಸರ್ ಮೆತ್ತಗಾಗಿದ್ರಿ ನಿಮ್ ಬೆಳಿಗೆ ಮತ್ ನಿಮ್ ಸುತ್ತಮುತ್ತ ಕಬ್ಬಿನ ಬೆಳಿ ಏನ್ ಫರಕ್ ಅದರಿ ಬಾಳ ಫರಕ್ ಅದ್ರಿ ಸರ್ ಅಂದ್ರೆ ಏನ್ ಅಂತ ಈಗ ನೆಕ್ಸ್ಟ್ ನಮ್ ಬಾಜು ಇದ್ದವ್ರಿಗೆ ಕಬ್ಬಿಗೆ ರೋಗ ಆವ್ ಸರ್ ನಮ್ ಕಬ್ಬಿಗೆ ರೋಗ ಇಲ್ಲ ಏನಿಲ್ರಿ ಸರ್ ಮೆಹಬೂಬ್ ಸಾಹೇಬ್ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ರಾಜೇಂದ್ರ ಕುಬಾರಿ ಮೆಹಬೂಬ್ ಸಾಹೇಬ್ ನಿಮ್ದು ಕುರುಬ್ದಳ್ಳಿ ಇದು ಯಾವ ತಾಲೂಕು ಯಾವ್ದು ಬರ್ತದ್ರಿ ಸಿಂದಗಿ ಆಲ್ಮೇಲೆ ಆಗ್ಯದೇನ್ರಿ ಅಣ್ಣರ್ ನೀವು 11 ತಿಂಗಳ ಕೆಳಗ್ ನನಗೊಂದು ವಿಡಿಯೋ ಕೊಟ್ಟಿದ್ರಿ ಇದೇ ಕುರ್ಚಿ ಮ್ಯಾಗ ಕೂತು ನನಗೆ 11 ತಿಂಗಳ ಕೆಳಗ್ ಕೊಟ್ಟಿದ್ರಿ ಅವಾಗ ನೀವು ಕಬ್ಬಿನ ಸಲ ಒಯ್ದಿದ್ರಿ ಕಾಣಿಸ್ತದ್ರಿ ಬರೋಬರ್ರಿ ಅಣ್ಣರ್ ನಿಮ್ಗ ಈಗ ಕಬ್ಬಿನ ಸಲಗ ಎಷ್ಟ್ ಚೀಲ ಕೊಟ್ರಿ ಎಕರೆಕ್ 15 ಕೊಟ್ಟಿರಿ ಅಂದಾಜ ನಿಮ್ಗ ಈಗ ಕಬ್ಬು ಏನದಲ್ಲ ನಿಮ್ದು ಹೋಗ್ಯದಂತ ಹೇಳಿದ್ರಿ ನೀವು ನಿಮ್ಗ ಅವರೇಜ್ ಹೆಂಗ್ ಬಿದ್ದದ್ರಿ ಚಲೋ ಸರ್ ಚಲೋ ಅಂದ್ರ ಎಷ್ಟು ಅಂದಾಜ ಒಂದ್ ಎಕರೆಗೆ ಎಷ್ಟು ಬಿತ್ತರಿ ನಿಮ್ಗ 60 ಟನ್ ಅವರೇಜ್ ಅಂದ್ರೆ 12 ತಿಂಗಳಿಗೆ ಆಗ್ಬೇಕು ಆದ್ರೆ ನೀವು ಜಲ್ದಿ ಕೊಟ್ಟಿರಿ ಅದಕ್ಕೆ ಜರ ಕಮ್ ಬಂದದ ಅಂತ ಹೇಳಿ ಯಾಕ ತಿಂಗಳ ಟೈಮ್ ಮುಗುದಿಲ್ಲ ಮುಗುದಿಲ್ಲ ಸರ್ 8 ತಿಂಗಳಿಗೆ ಹೋಗ್ಯಾರ ಸರ್ 8 ತಿಂಗಳಿಗೆ 40 ಟನ್ ಬಂದ್ರಿ ಅಂದ್ರ ತಿಂಗಳಿಗೆ 5 ಟನ್ ಲೆಕ್ಕ ಬಿತ್ತು ಅಂದ್ರೆ 12 ತಿಂಗಳಿಗೆ 60 ಟನ್ನೇ ಆಯ್ತಲ್ರಿ ಕಡಿಗೆ ಲೆಕ್ಕ ಸ್ವಲ್ಪ ನಾವು ಜಲ್ದಿ ಕಳಿಸಿದೇವ್ರಿ ಸರ್ ಇರ್ಲಿ ಈ ಸಲ ನೀವು 12 ತಿಂಗಳು ಇಡಕತ್ತಿರಲ್ಲ ಸರ್ ನಿಮ್ ಕಡಿ ಸಲ 60 ಬಂದ್ರಿ ಈ ಸಲ ನಿಮ್ಗೆ ಏನಿಲ್ರಿ ಹೆಚ್ಚಿಗೆ ಬರ್ತದ್ರಿ ಮೆಹಬೂಬ್ ಸಾಹೇಬ್ ಈ ಸಲ ಚಲೋ ಅದ್ರಿ ಬೆಸ್ಟ್ ಅದ ಸರ್ ಇಲ್ಲ ಬಂದೇ ಬರ್ತದ್ರಿ ನೀವು 4 ಫೀಟ್ ಸಾಲ ಮಾಡಿರಿ ಮರಿ ಸಂಖ್ಯೆ ಮೇಂಟೈನ್ ಮಾಡಿರಲ್ರಿ ಮಾಡಿರಿ ಎಷ್ಟು 3 ಬಿಟ್ಟಿರಿ 3 ಸರ್ 4 ಅದ್ರ ಅಟ್ಟಿನ ಹೇಳದ ಪ್ರಕಾರ ಅದು ಮೇಂಟೈನ್ ಮಾಡ್ರಿ ಇದು ಒಂದಾಯ್ತು ಮತ್ತೀಗ ನಿಮ್ಮಲ್ಲಿ ಮಾವಿನ ಗಿಡ ಇದ್ದು ರೀ ಮೆಹಬೂಬ್ ಸಾಹೇಬ್ ಆ ಮಾವಿನ ಗಿಡದ ಹೆಂಗ ಅದರಿ ಈಗ ಚಂದವರಿ ಚಂದ ಆಗ್ಯದ್ರಿ ಈಗ ಮತ್ತೀಗ ನೀವು ಗೊಬ್ಬರ ಒಯ್ಲಕ್ ಬಂದಿರಿ ಮೆಹಬೂಬ್ ಸಾಹೇಬ್ ಈಗ ಅದಕ್ಕೆ ಒಯ್ಲಕ್ ಬಂದಿರಿ ಕಬ್ಬಿ ಒಯ್ಲಿತ್ರಿ ಸರ್ ಮೆಕ್ಕೆಜೋಳ ಕೊಯ್ಲಿಗತ್ತೀನಿ ಸರ್ ಅವು ಎರಡು ತರ ಸರಿಯಾಗ ನಿಮ್ ಖರ್ಚು ಹೆಂಗ ಅನಿಸ್ತದ ಖರ್ಚು ಬಾಳ ಕಮ್ಮ ಅವ್ರ ಸರ್ ಕಡಿಮೆ ಅದ ನೀರಿನ ಹೆಂಗದ್ರಿ ನೀರು ಬಾಳ ಕಮ್ ತಗೋತಾರ ಸರ್ ನೀರು ಕಮ್ ತಗೋತಾರಿ ಹೊಲ ಮೆತ್ತಗಿರ್ತದ್ರಿ ಬೆಳಿ ಚಂದ ಬರ್ತದ ಸರ್ ಯಾವ್ದು ರೋಗ ಬರಲ್ರಿ ಸರ್ ಓಕೆ ರೋಗೇ ಬರಲ್ರಿ ಸರ್ ಗ್ರೀನ್ ಹೆಂಗ ಈ ಸದ್ಯ ಸ್ಟಾರ್ಟಿಂಗ್ ಹೆಂಗ್ ಹಾಕಿರ್ತೀವಿ ನೋಡ್ರಿ ಸರ್ ಕಬ್ಬ ಹಚ್ಚಿಗಿರ್ತಲ್ರಿ ಸರ್ ಕಡಿಯತನಾದ್ರು ಅಷ್ಟೇ ಹಚ್ಚಿಗಿರ್ತದೆ ಸರ್ ಹೊಟ್ಟೆ ಕಲರ್ ಚೇಂಜ್ ಆಗಲ್ರಿ ಸರ್ ರೋಗನು ಬರಲ್ರಿ ಸರ್ ಅದಕ್ಕೆ ಮತ್ತೇನ್ ನಿಮ್ ಫರಕ್ ಅನ್ಸದ್ರಿ ನಮ್ ಕೂಬಾ ಸಾಯಿಲ್ ಕಂಡೀಷನ್ ಉಪಯೋಗಿಸಿದಾಗ ಏನ್ ಹಿಡಿದು ಇಳುವರಿ ಜಾಸ್ತಿ ಬರ್ತದ್ರಿ ಸರ್ ಓಕೆ ಅದು ಬಿಟ್ಟು ಖರ್ಚು ಕಮ್ಮಿ ಅಂತ ಹೇಳಿದ್ರಿ ನೆಲದಾಗ ನೆಲ ಹೆಂಗಾಗಿದ್ರಿ ನೆಲ ಮೆತ್ತಗಾದ್ರಿ ಸರ್ ಮೆತ್ತಗಾಗಿದ್ರಿ ನಿಮ್ ಬೆಳಿಗೆ ಮತ್ ನಿಮ್ ಸುತ್ತಮುತ್ತ ಕಬ್ಬಿನ ಬೆಳಿ ಏನ್ ಫರಕ್ ಅದರಿ ಬಾಳ ಫರಕ್ ಅದ್ರಿ ಸರ್ ಅಂದ್ರೆ ಏನ್ ಅಂತ ಈಗ ನೆಕ್ಸ್ಟ್ ನಮ್ ಬಾಜು ಇದ್ದವ್ರಿಗೆ ಕಬ್ಬಿಗೆ ರೋಗ ಆವ್ ಸರ್ ನಮ್ ಕಬ್ಬಿಗೆ ರೋಗ ಇಲ್ಲ ಏನಿಲ್ರಿ ಸರ್ ಅಚ್ಚಾ ರೋಗ ಹೊಟ್ಟೆ ಏನು ಇಲ್ರಿ ಸರ್ ನಿಮ್ ಎಲಿಗಳು ಹೆಂಗ್ ದೊಡ್ಡವರಿ ಆಗಲ್ಲವ ಸರ್ ಆಗಲ್ಲವ ನಿಮ್ ಎಲಿ ಚಮಕಾಸ್ಲತ್ತವ್ರಿ ಇಲ್ಲ ಮೀನ್ಸ್ತಾವ್ರಿ ಸರ್ ಮೀನ್ಸ್ತಾವಲ್ರಿ ನೀವು ಮೆಹಬೂಬ್ ಸಾಹೇಬ್ ನೀವು ಬೇರೆ ರೈತರಿಗೆ ಏನಂತ ಹೇಳ್ತೀರಿ ಬೆಳೆಸಿ ಹಾಕ್ಬೇಕ್ರಿ ಸರ್ ಇದು ಗೊಬ್ಬರ ಈ ಗೊಬ್ಬರ ಹಾಕ್ಬೇಕು ಸಾವಯವದಾಗ ಮಾಡೇಬೇಕು ಸರ್ ಕೂಬಾ ಸಾಯಿಲ್ ಕಂಡೀಷನರ್ ಬೂಸ್ಟರ್ ಒಂದು ಉಪಯೋಗಿಸಿ ಮತ್ತೆ ಗೋಕೃಪ ಅಮೃತನು ಮಾಡಿಬಿಡ್ರಿ ಸರ್ ಮಾಡ್ರಿ ಏನ್ ತಪ್ಪಿಲ್ಲ ಬಾಳ ಚಲೋ ಅದರಿ 4 ಮಂದಿ ಇದನ್ನು ಫೈದಾನು ಆಗ್ತದ ನಿಮ್ ನೆಲನು ಚಂದ ಇರ್ತದ್ರಿ ನೆಲ ಉಳಿಸ್ಬೇಕಾದ್ರೆ ಮಾಡ್ಬೇಕು ಸರ್ ನೀವು ಬೇರೆ ರೈತರಿಗೆ ಏನಂತ ಹೇಳ್ತೀರಿ ಇಲ್ಲ ಇದು ಗೊಬ್ಬರ ಉಪಯೋಗಿಸೋದಲ್ಲ ಸಾವಯವದಾಗ ಯಾಕೆ ಮಾಡ್ಬೇಕಂತ ಫಲ ಉಳಿತದ್ರಿ ಸರ್ ಯಾರ ಸಲಗ ನಿಮ್ ಸಲಗ ನಿಮ್ ಸಲಗ ಸರ್ ನಮ್ ಸಲಗ ಉಳಿತದ್ರಿ ಸರ್ ಬರೋಬರ ನಮ್ದಾದ್ರೆ ಫೈದಾ ಸರ್ ನಿಮ್ಗೆ ನಮ್ ಫೈದಾ ಸಂಬಂಧ ಮಾಡಂಗ್ರಿ ನಮ್ ಹೊಲ ಉಳಿತದ್ರಿ ಸರ್ ಅದು ಇದು ಉಳ್ಕಿದ್ ಆಗ್ರಿ ಸರ್ ಗೊಬ್ಬರ ಸುಟ್ಟು ಹೋಗ್ತದ್ರಿ ನೆಲ ಇದು ಫಲ ಉಳಿತದ್ರಿ ಇದಕ್ ಮಣ್ಣು ಉಳಿತದ್ರಿ ಎರಿ ಹುಳ ಆತಾರ ಸರ್ ಒಳಗ್ರಿ ನಿಮ್ಮಲ್ಲಿ ಎರಿಹುಳು ದವಸೆಗೆ ಅವ್ರಿಗೆ ಸರ್ ಠೀಕ್ ಅದ್ರಿ ಈ ಸಲ ಮತ್ ಒಯ್ಲಕ್ ಬಂದಿರಿ ನೀವು ಒಯ್ರಿ ನಿಮ್ಗೆ ಮುಂದಿನ ಸಲ ಹಂಗೇನಾರ ಬೇಕಾಯ್ತು ಮಾಡ್ತು ಅಂತಂದ್ರೆ ನೀವು ಹೈರಾಣ ಬರಬೇಡ್ರಿ
ನೀವ್ ಹೇಳಿ ಯಾಕೆ ಬೆಟ್ಟ ಆಗಿ ಖುಷಿ ಅದ ಖುಷಿ ಇಲ್ಲ ಖುಷಿ ಆಯ್ತು ಮೆಹಬೂಬ್ ಸಾಬ್. ಯಾಕಂದ್ರೆ ಒಮ್ಮೆ ಒಯ್ದು ಇಟ್ಟಿದ್ರಿ ಸರ್ ನಾ ಅದ್ ಹಾಕಿದ್ರಿ ನೆಕ್ಸ್ಟ್ ಅದಕ್ಕೆ ಸುಮ್ ಬೆಟ್ಟ ಆದಂಗನಾಯ್ತು ಒಯ್ದಂಗನ ಆಯ್ತು ಬಂದಂಗಿದ್ರಿ ಸರ್ ಭಾಳ ದಿನ ಹಂಗೇನ್ ನಿಮ್ಗೆ ಹಂಗ ಎಮರ್ಜೆನ್ಸಿ ಇದ್ರೆ ಹೇಳ್ರಿ ಎಲ್ಲಿ ಬೇಕಾದ್ರೂ ಕಳಿಸ್ಕೊಡ್ತೇನೆ. ನೀವು ಮನ್ಸಿಲ್ಲ ಬೇಕಾದ್ರೂ ಹೇಳಿದ್ರು ಕಳಿಸ್ಕೊಡ್ತೇನೆ. ಹೇಳಿದ್ರಲ್ರಿ ಸರ್ ನಿಮ್ ಸುತ್ತಮುತ್ತ ಮಂದಿ ಯಾರಿಗಾರು ಬೇಕಾದ್ರೂ ಹೇಳ್ರಿ ಅದಕ್ಕೂ ಕಳಿಸ್ಕೊಡ್ತೇನೆ. ಥ್ಯಾಂಕ್ಸ್ ರಪ್ಪ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಮೆಹಬೂಬ್ ಸಾಬ್. ನಮಸ್ಕಾರ. ನಮಸ್ಕಾರ. ರಾಜೇಂದ್ರ ಕುಬಾರಿಯಪ್ಪ. ಅಣ್ಣಾರಿ ನಿಮ್ಮ ಊರ ಹೆಸರು ಏನ್ರಿ ನಿಮ್ದು ಮೆಹಬೂಬ್ ಸಾಬ್? ನಿಮ್ದು ಕುರುಪ್ತಳ್ಳಿ. ಕುರುಪ್ತಳ್ಳಿ ಅಂದ್ರ ಇದು ಯಾವ ತಾಲೂಕು? ಆಲ್ಮೇಲ್ ತಾಲೂಕು, ಬಿಜಾಪುರ ಅಲ್ರಿ? ಏನ್ ತಾಲೂಕು? ಸಿಂದಗಿ ಬರ್ತೈತಿ. ಅಣ್ಣಾರ ನೀವು ಕುಬಾ ಸಾಯಿಲ್ ಕಂಡೀಷನರ್ ಮೊದಲು ಎಷ್ಟು ವರ್ಷದಿಂದ ಉಪಯೋಗಿಸ್ತೀರಿ? 1 ವರ್ಷ ಆಯ್ತು. 1 ವರ್ಷ. ಏನೇನ್ ಬೆಳಿಗ್ಗೆ ಉಪಯೋಗಿಸಿರಿ ಅಣ್ಣ? ಕಬ್ಬಿಗೆ. ನಿಮ್ಗೆ ಹೆಂಗ್ ಅನಿಸ್ತದ್ರಿ ಅಣ್ಣಾರ? ಕಬ್ಬು ಚಲೋ. ಅದು ಬಿಟ್ಟು ಮತ್ತೇನ್ ಬೆಳೆದಿರಿ ನೀವು? ಕಬ್ಬಿಗೆ ಅದು ಬಿಟ್ರೆ ಮತ್ತೇನು ಬೆಳೆದಿಲ್ಲ. ಈಗ ಅದಕ್ಕೆ ಒಯ್ಲಕ್ ಬಂದಿರಿ? ಮತ್ ಕಬ್ಬಿಗೆ ಒಯ್ಲಕ್ ಬಂದಿರಿ. ನಿಮ್ಗ ಕಬ್ಬಿನ ಬೆಳವಣಿಗೆ ಹೆಂಗ ಅನಿಸ್ತದೆ? ಕಬ್ಬಿನ ಬೆಳವಣಿಗೆ ಚಲೋ ಅದ. ನಿಮ್ ಟನ್ನೇಜ್ ಹೆಂಗ್ ಬರ್ತದ್ರಿ? ಟನ್ನೇಜ್ ಚಲೋ ಅದ. ಖರ್ಚು ಹೆಂಗ ಅನಿಸ್ತದೆ? ಖರ್ಚು ಭಾಳ ಕಮ್ಮಿ ಅದ. ಓಕೆ. ಅಂದ್ರೆ ಈಗ ಕೆಮಿಕಲ್ ಗೊಬ್ಬರಕ್ಕ ಇದಕ್ಕೆ ಅಂದಾಜು ಮ್ಯಾಗ ಪರ್ಸೆಂಟೇಜ್ ಹೇಳ್ರಿ. ಅರ್ಧಕ್ಕರ್ಧ ಹೆಚ್ಚಿಗೆ ಕಮ್ಮಿ ಆದ್ರಿ ಅರ್ಧ ಹೆಚ್ಚಿಗೆ ಆಗ್ತದ್ರಿ ಅದು. ಕೆಮಿಕಲ್ದಾಗ ನಿಮ್ಗೆ ಹೆಚ್ಚಿಗೆ ಆಗ್ತದ, ಅದ್ರ ಅರ್ಧ ಸನಿ ನಿಮ್ಗೆ ಇಷ್ಟೇ ಖರ್ಚು ಇದ್ರಾಗದ. ನಿಮ್ ಮಣ್ಣಿನಾಗ ಏನ್ ಫರಕ್ ಅನ್ಸುತ್ತೆ? ಮಣ್ಣು ಭಾಳ ಮಿದು ಅದಾರಿ. ಮಿದು ಅದ. ಬೇರ ವೈಟ್ ಬೇರ್ ಜಾಸ್ತಿ ಬರ್ತಾವ್ರಿ. ಕಬ್ಬಿನ ಬೆಳವಣಿಗೆ ಚಲೋ ಅದ್ರಿ. ಯಾವ್ದು ರೋಗ ಬರಲ್ರಿ ಕಬ್ಬಿಗೆ. ಓಕೆ. ನೀರಿನ ಜಾಸ್ತಿ ತೊಳಲ್ರಿ. ಓಕೆ. ನೀವು ಇದು ಬೆಳವಣಿಗೆ ಆಯ್ತು, ಈಗ ಮತ್ತೆ ವಾಪಸ್ ಕಬ್ಬಿಗೆ ಒಯ್ಲಕ್ ಬಂದ್ರಿ. ಅಣ್ಣಾರ ನೀವು ಬೇರೆ ರೈತರಿಗೆ ಏನ್ ಹೇಳ್ತೀರಿ? ಬೆಳೆಸ್ಬೇಕಂತ ಹೇಳ್ತೀರಿ. ನೀವು ಈಗ ನಿಮ್ ಗೆಳೆಯರಿಗೆ ಕರ್ಕೊಂಡ್ ಬಂದಿರಿ. ನಿಮ್ ಹೆಸರು ಏನಂದ್ರಿ? ಶಿವ. ನೀವು ಅದೇ ಊರವ್ರಿ? ನಿಮ್ದ್ರಿ ಅಪ್ಪ? ಯಾವ ಊರ್ ನಿಮ್ದು ರೀ? ಅದೇ ಸೇಮ್ ಊರು, ಒಂದೇ ಊರು. ಈಗ ನೀವು ಏನ್ ಬೆಳಿಬೇಕಂತ ಬಂದಿರಿ? ನಾವು ಚಲೋ ಅದ ನೋಡ್ಕೊಂಡ್ ಬರಕತ್ತಿ ಬಾತ ಬಂದಿವ್ರಿ. ಅಚ್ಚಾ. ಏನ್ ಎದಕ್ ಹಾಕ್ಬೇಕಂತ? ನಾವ್ ಈಗ ಹತ್ತಿ ಮತ್ರಿ ಮತ್ತ ತೊಗರಿ ಅದ. ಹತ್ತಿ ಮತ್ತು ತೊಗರಿ ಫಸ್ಟ್ ಟೈಮ್ ನೀವು ಉಪಯೋಗಿಸ್ಕೊಂಡ್ ಬಂದಿರಿ. ನೀವು ಇಲ್ಲಿ ಬರ್ಬೇಕಾದ್ರೆ ವಜೆ ಏನದ್ರಿ? ಅಂದ್ರೆ ಇದು ಗೊಬ್ಬರ ಬಗ್ಗೆ ನಿಮ್ಗ ಯಾರು ಮಾಹಿತಿ ಕೊಟ್ರು? ಮಾಹಿತಿ ಕೊಟ್ರಿ ಮೆಹಬೂಬ್ ಸಾಬ್ ಕೊಟ್ಟಾರ. ಮೆಹಬೂಬ್ ಸಾಬ್ ಅವ್ರೆ ಕೊಟ್ರ ಮಾಹಿತಿ. ಅದ್ರ ಸಲ ನೀವು ಇಲ್ಲಿ ಬಂದಿರಿ. ಹೆಂಗ ನೀವು ಅವ್ರ ಹೊಲಕ್ ಹೋಗಿದ್ರಿ? ಹೆಂಗ ಅನ್ಸುತ್ತೆ? ಚಲೋ ಅದ ಸರ್. ಚಲೋ ಅದ. ಅಂದ್ರೆ ಈ ಸಲ ಫಸ್ಟ್ ಟೈಮ್ ಉಪಯೋಗಿಸ್ಬೇಕಂತೀರಿ. ಅದಕ್ಕೆ ಹತ್ತಿಗೆ ಮತ್ತ ಉಳ್ಳಾಗಡ್ಡಿಗೆ ತೊಗರಿಗೆ ಟೀಕ್ ಅದ್ರಿ. ಸೊ ಈಗ ಒಯ್ಲಕ್ ಬಂದಿರ ಅಣ್ಣ. ನೀವ್ ಎದಕ್ಕೆ ಒಯ್ಯಾಕ್ ಬಂದಿರಿ? ಈಗ ಉಳ್ಳಾಗಡ್ಡಿ ಸಲಾಗ ನಿಮ್ಗೆ ಎಲ್ಲ ಈಗ ಮಾಹಿತಿ ಕೊಟ್ಟಿದ್ ನಿಮ್ಗೆ ತಿಳಿತ್ರ ಏನ್ರ ಪ್ರಶ್ನೆ ಉಳಿದವ್ರಿ ನಿಮ್ಗೆ? ನಮ್ ವಿಡಿಯೋ ಮತ್ತು ವೆಬ್ಸೈಟಿಗೆ ಹೋಗ್ರಿ, ನಿಮ್ ಮ್ಯಾಕ್ಸಿಮಮ್ ನಿಮ್ಗೆ ಇನ್ಫಾರ್ಮೇಶನ್ ಸಿಗ್ತದ್ರಿ. ಮತ್ತೆ ನೀವು ಅದ್ ನೋಡಿದ್ಮ್ಯಾಗ ನಿಮ್ಗೆ ಏನ್ರ ಪ್ರಶ್ನೆ ಇದ್ದು ಏನಪ್ಪಾ ನಂಗೆ ತಿಳಿದಿಲ್ಲ ಅಂತ ನಾನು ಫೋನ್ ಮಾಡ್ರಿ, ನಿಮ್ಗೆ ಹೇಳ್ಕೊಡ್ತೀನಿ. ಅಟ್ ಒಂದೇ ಏನ್ ರಿಕ್ವೆಸ್ಟ್ ಅದ, ಯಾವುದೇ ಬೆಳೆ ಮಾಡ್ಬೇಕಾದ್ರೆ ನಮ್ಗೊಂದು 15 ದಿವಸ ತಿಂಗಳು ಮೊದಲ ನೀವೇನ್ ಮಾಡ್ರಿ, ಪದ್ಧತಿ ಪೂರ ಕಲ್ಕೋರಿ. ಗೊಬ್ಬರ ಕೊಡೋದು ಒಂದೇ ಅಲ್ಲ, ಬಾಕಿ ಏನ್ ಪದ್ಧತಿ ಅಂಬದ್ ನೀವು ಕಲ್ಕೊಂಡ್ರಿ ಅಂದ್ರೆ ಏನಾಗ್ತದೆ, ನಿಮ್ ಬೆಳೆ ಚಲೋ ಬರ್ತದ. ನೀವು ಖರ್ಚು ಮಾಡಿದ್ದಕ್ಕಿಂತಲ್ಲ ನನಗೆ ನಿಮ್ ಬೆಳೆ ಚಲೋ ಬರ್ತಂದ್ರೆ ನನ್ಗೆ ಖುಷಿ ಆಗ್ತದ. ನಿಮ್ಮ ರೈತರಿಗೆ ಮೆಹಬೂಬ್ ಸಾಬ್ ಇದೆಲ್ಲ ಆಯ್ತು, ರೈತರಿಗೆ ಏನ್ ಹೇಳ್ಬೇಕಂತೀರಿ? 100% ಚಲೋ ಇರ್ತಾರ. ಇಲ್ಲ ಕೂಬೋರ್ ನಿಮ್ ದೋಸ್ತರು ಅಂತ ನೀವು ಹೇಳ್ತಿರ್ಬೇಕು ಮೆಹಬೂಬ್ ಸಾಬ್. ಬೆಳೆದಿನ್ರ ಹೊಲ್ದಾಗ ಬೆಳೆದ ಬಳಕೆ ನೆಕ್ಸ್ಟ್ ಟೈಮ್ ಬಂದಿನ್ರ ಬೆಳೆದ ಹಾಕಿನ್ರಿ. ಅದು 100% ಕರೆಕ್ಟ್ ಕೊಡ್ತದ್ರಿ. ಇದು ಕೆಲಸ ಮಾಡ್ತದ್ರಿ ಖಾತಾರಿ. ನೀವು ಕಡಿಸಲ ಏನ್ ಕಬ್ಬು ಬೆಳೆದಿದ್ರಿ? ನಿಮ್ ಕಬ್ಬಿಗೆ ಬಗಲನ್ ಕಬ್ಬಿಗೆ ಏನ್ ಅಂದ್ರೆ ಬಾ ಅಂದ್ರೆ ಹ್ಯಾಂಗ್ ಡಿಫರೆನ್ಸ್? ನನ್ನ ಹೊಲ್ದಾಗ ಸರ್ 2 ಎಕರೆ ಇದು 2 ಎಕರೆ ಅದು ಮಾಡಿನಿ ಸರ್. ಕೆಮಿಕಲ್ ಮಾಡ್ರಿ ನೀವು? ಕಡಿ ವರ್ಷ ಫಸ್ಟ್ ಇಯರ್ ನೋಡ್ರಲ್ಲ, ಏನ್ ತಪ್ಪದ? ನೋಡ್ಬೇಕು 2 ಎಕರೆ ಅದು 2 ಎಕರೆ ಇದು ಮಾಡಿನಿ ಸರ್. ಅದ್ರ ಹೆಂಗ್ ಬಂದದ್ರಿ ಅಣ್ಣ? ಅದು ಖಾತಾ ಆಗ ಖರ ಬರ್ತಾರ ಸರ್. ನೆಕ್ಸ್ಟ್ ಒಂದ್ 15 ದಿನ ಆದಾಗ ಅದು ಕಲರ್ ಚೇಂಜ್ ಆಗ್ತದೆ ಸರ್. ಈ ಕಬ್ಬು ಇದು ಕೊಬ್ಬರಿ ಸರ್ ಹಾಕಿ ನೋಡ್ರಿ ಸರ್, ಇದು ಕಲರ್ ಚೇಂಜ್ ಆಗಲ್ಲ ಸರ್. ಏನ್ ಫಸ್ಟ್ ಸ್ಟಾರ್ಟಿಂಗ್ ಹಸಿರು ಇರ್ತದ್ರಿ ಸರ್, ಅಷ್ಟೇ ಫ್ಯಾಕ್ಟ್ರಿ ಹೋದಾನ ಅಷ್ಟೇ ಇರ್ತದೆ. ಅಷ್ಟೇ ಒಂದು ಇದು ಬರಲ್ರಿ, ಅವು ಏನ್ ಕರಿವು ಚುಟ್ಕಿ ಅವು ಇರ್ತಾವ ಅದು ರೋಗ ಬರಲ್ಲ ಸರ್. ಎದ್ರಾಗ್ರಿ ನಮ್ ಕಂಡೀಷನರ್ ಇದು ಎದಕ್ಕಂದ್ರಿ ಮೆಹಬೂಬ್ ಸಾಬ್, ಗಿಡ ಒಳಗಿಂದ ಗಟ್ಟಿತ್ತು ಅಂತ ಹೇಳ್ರಿ. ನೀವು ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಒಂದು ಮುದುಕ್ ಮನುಷ್ಯನ ಹೋಲ್ ನೀವೇ ಇದ್ರಿ ಅಂತ ಹೇಳ್ರಿ, ನಿಮ್ಗೆ 4 ದಿವಸ ಊಟ ಹಾಕ್ಲಿಲ್ಲ ಅಂತ ಹೇಳ್ರಿ, ಮಳೆ ಬತ್ತು ಚಳಿ ಬತ್ತು ಅಂದ್ರೆ ನೆಗಡಿ ಕೆಂಪ್ ಬರ್ತದ, ಬರೋಬರ್ರಿ. ಅದೇ ನೀವು ಗಟ್ಮುಟ್ಟಿದ್ರಪ್ಪ, ನೀವು ಮಳೆಗೆ ಹೋಗಿ ಬಂದು ತಲೆ ಒರೆಸ್ಕೋತೀರಿ ಕೂಡ್ತೀರಿ. ಹಂಗಾಗಿ ಗಿಡಗಳಿಗೆ ಏನದಲ್ರಿ, ನೀವು ಚಲೋ ನೀವು ಅದಕ್ಕೆ ಆಹಾರ ಕೊಟ್ರಿ, ಅವಾಗ ಏನಾಗ್ತದ, ಅದಕ್ಕೆ ರೋಗ ಹುಳ ಬರಲ್ರಿ.
ಅದ್ರ ಸ್ವಂತ ಅದ್ರ ಬಲ್ಲಿ ತಾಕತ್ತದ ಏನು ರೋಗ ಉಳಕ್ಕೆ ತಡೆಯೋದು. ಆದ್ರೆ ಯಾವಾಗ ಅದಕ್ಕೆ ಊಟ ನೀವು ಕೊಟ್ಟಿದ್ರಿ, ಅದಕ್ಕೆ ಉಪವಾಸ ಹಾಕಿದ್ರಿ ಅಂದ್ರೆ ಅದು ಬಿಮಾರ್ ಬರ್ತದ್ರಿ. ಇದು ಮನುಷ್ಯ ಇದ್ದಂಗೆ ರೀ, ಗಿಡ ರೀ, ಪಾಪ ಅದಕ್ಕೆ ಬಾಯಿ ಇಲ್ಲಿ ಇಟ್ಟೆ, ನಮ್ ಗಿಡ ಬಾಯಿ ಅದ ಒದರ್ಲಕ್ರಿ, ಅದಕ್ಕೆ ಪಾಪ ಬಾಯಿ ಇಲ್ಲ, ಅದಕ್ಕೆ ಇಟೆ ಫರಕ್ ಅದ ರೀ ಮೇವು ಸ್ವಲ್ಪ. ಅದು ಮಾನ್ ಗಿಡ ಸರ್ ಅದೇ ಕಬ್ಬನಾಗ್ರಿ. ಹ್ಞೂನ್ರಿ, ಅದು ಮೊದಲು ಯೂರಿಯಾ DAP ಅವು ಎಲ್ಲ ಮಿಕ್ಸ್ ಮಾಡಿ ಹಾಕ್ತಿದ್ವಿ. ಹ್ಞೂನ್ರಿ ಹ್ಞೂನ್ರಿ. ಆ ಗಿಡಕ್ಕೆ ಹುಳ ಹತ್ತಿದ್ವಿ. ಹ್ಞೂನ್ರಿ, ಹುಳ ಹತ್ತಿದ್ದು ಮತ್ ಒಣಗ್ತಿದ್ರಿ, ಹೂವ ಕಾಯಿ ಎಲ್ಲ ಆತಿದ್ರಿ ಸರ್. ಹೊಟ್ಟೆ ಮಾನ್ಕಾಯಿ ಆತಿದ್ರಿ, ಉದುರ್ತಿದ್ವಿ. ಈಗ ಹಾಕ್ದಂಗ್ ಸುಟ್ ಮತ್ ಕಾಯಿ ಆಗತ್ತದ್ರಿ, ಗಿಡ ಫುಲ್ ಗ್ರೋತ್ ಅದರಿ. ಮತ್ತೊಂದ್ ನೆಕ್ಸ್ಟ್ ಏನು ಸ್ಪ್ರೇ ಇಲ್ಲ ಏನೂ ಇಲ್ಲ ಸರ್, ಬರೀ ಇದು ಇದ್ರಾಗ ಸರ್ ಕಬ್ಬನಾಗೆ ಅದ್ರಿ, ನಡುವಾದ್ರಿ. ಈಗ ಅದ್ರ ಸಲ ಕಾಯಿ ಕೊಟ್ಟದ್ರಿ, ಗಿಡ ಫುಲ್ ಫ್ರೆಶ್ ಅದರಿ. ನಿಮ್ ಮಾವಿನ ಗಿಡದ ಒಂದು ಮಾತು ಹೇಳ್ಬಿಡ್ತೀನಿ ರೀ, ನೀವು ಯಾವಾಗ ಕಾಯಿ ಕೊಡ್ತದ ನೀವು ನಡುವು ಹೂವು ಬೆಳೆ ಟೈಮಿಗೆ ಮಾವಿನ ಗಿಡಕ್ಕೆ ನೋಡ್ಬೇಡ್ರಿ. ಅದಕ್ಕೆ ಮಾವಿನ ದೊಡ್ಡ ಗಿಡ ಇತ್ತು ಅಂದ್ರೆ ನಿಮ್ 4 ಅಥವಾ 5 ಕಿಲೋ ರೀ, ಸಣ್ಣ ಗಿಡ ಇದ್ರೆ 3 ಕಿಲೋ ರೀ. ಅಪ್ಪ ಯಾವ್ದ್ರಿ ಗಿಡ ಸೈಜ್ ನೋಡ್ಕೊಂಡು ಅಂದಾಜ ಹಾಕೋರಿ. 3 ಕಿಲೋ ವರ್ಷಕ್ಕೆ ರೀ, 3 ಅಥವಾ 4 ಕಿಲೋ ಅಥವಾ 5 ಕಿಲೋ ನೀವು ವರ್ಷಕ್ಕೆ ಹತ್ತದ. ಅರ್ಧ ಏನ್ ಮಾಡ್ರಿ ನೀವು ಇದ್ರ ಟೈಮಿಗೆ ಕೊಡ್ರಿ. ನೀವು ರಾಶಿ ತಗೋತಿರ್ಲ ಮಾವಿನಕಾಯಿ ಇಳಿಸ್ತಿರ್ಲ ಅವಾಗ ಕೊಡ್ರಿ. ಅರ್ಧ ಏನದಲ್ಲಿ ಇನ್ನೊಂದು 2-3 ತಿಂಗಳು ಬಿಟ್ಟು ಕೊಟ್ಬಿಡ್ರಿ. ಅದು ಬಿಟ್ರೆ ನಿಮ್ಮಲ್ಲಿ ಹುಳ ರೋಗ ಏನಾರ ಕಂಡ್ರೆ ಒಂದು ಬೂಸ್ಟರ್ 1-2 ಸಲ ಕೊಡ್ರಿ. ಏನ್ರಿ ಒಂದ್ ಸ್ವಲ್ಪ ಒಂದು ಅರ್ಧ ಬಕ್ಷಿ ಹಂಗೆ ಕೊಡ್ರಿ. ಒಂದು ಕೈದಾಗ ಬರಟ್ಟು ಅದನ್ನ ಗಿಡ ಸುತ್ತ ಹಾಕ್ರಿ 2 ಸಲ. ಅದು ಬಿಟ್ರೆ ನಿಮ್ಗೆ ಸಹವರ್ತಿ ಗಿಡಗಳು ಅದ್ರ ಚಾಟ್ ಅದ ಕೊಡ್ತೀನಿ, ಅವು ಇನ್ನೊಂದು ಸಹವರ್ತಿ ಗಿಡಗಳು ಹಾಕೋರಿ. ನಿಮ್ಮ ಮಾವಿನಕಾಯಿ ಟೇಸ್ಟ್ ಮತ್ತೆ ಇನ್ನೊಂದ್ರಿ ಆಗಲ್ರಿ. ಮತ್ತ ಇನ್ನೊಂದು ಮಾವಿನಕಾಯಿ ನೀವು ಏನ್ ಸಾವಯವದಾಗ ಬೆಳಿತೀರಿ, ನೀವು 3 ತಿಂಗಳು ಇಟ್ರಿ, ಒಳಗ ಕರಿ ಬೀಳಲ್ಲ ಏನ್ರಿ, ಮಾವಿನಕಾಯಿ ಕೆಡಲ್ಲ. ಕಿದು ಫರಕ್ ಅದ. ಹೆಂಗ್ ಉಳ್ಳಾಗಡ್ಡಿ ನಿಮ್ಗೆ ತೋರಿಸ್ದಲ್ಲ ರೈತರದ್ರಿ, ಇನ್ನ 6 ತಿಂಗಳು ಇಟ್ರು ಆಗಿಲ್ಲ. ಈಗ ರೈತರದೇನು ತೋರಿಸ್ದೆ ನಿಮ್ಗೆ, ಎಲ್ಲಿದವ್ರ ಬಿಜಾಪುರದವ್ರ ಅವರು ಬಂದು ಇವತ್ತು ಮುಂಜಾನೆ ಗೊಬ್ಬರ ಇದಾರ್ರಿ. ಸೊ ಹಂಗ ಮಾವಿನಕಾಯಿ ಸದ್ಯಕ್ಕಾದ್ರೂ ನೀವು ಏನಂದ್ರೆ ಅಡೆ ಉಡೆ ಮಾಡಿ ಮಾರದ್ ಬೇಕಾಗಿಲ್ಲ, ಆರಾಮ್ಸೆ ಮಾರಿ. ನಿಮ್ ಮಾವಿನಕಾಯಿ ಕೆಡಲ್ಲ. ಸಣ್ಣ ಗಿಡ ಇದ್ರು ಆಗ್ಯಾವ್ರಿ ಸರ್ ಕಾಯಿ ಇಲ್ಲಿ ತಕೋಬಾರ್ದ್ರಿ ಅವಕ್ಕ. ಸರ್ ಅದು ಹಾಕ್ಬೇಕು ನೆಕ್ಸ್ಟ್ ಹಾಕ್ತಿದ್ರಿ ಸರ್. ಗೊಬ್ಬರ ಒಂದ್ ಸ್ವಲ್ಪ ಹಾಕ್ದೇವ್ರಿ ಸರ್, 1 ಕಿಲೋ ಅರ್ಧ ಕಿಲೋ ಅಷ್ಟೇ ಸುಮ್ ಚೆಲ್ಲಿದ್ದೇವ್ರಿ. ಅದಕ್ಕಾದ್ರೂ ಕಾಯಿ ಆಗ್ಯಾವ್ರಿ. ಖುಷಿ ಇದಿರಲ್ಲ, ಬೇರೆ ರೈತರಿಗೆ ಉಪಯೋಗಿಸ ಅಂತ ಹೇಳ್ತೀವಿ. ಇಲ್ಲ ಕುಬೋರ್ ದೋಸ್ತರು ಅಂತ ಹೇಳಕತ್ತೀರಿ? ಇಲ್ಲ, ಥ್ಯಾಂಕ್ಸ್ ರಪ್ಪ. ಉಪಯೋಗಿಸ್ಬೇಕು ಸರ್, ನೆಲ ಉಳಿತದ್ರಿ ಸರ್. ಅದೇ ಮೇನ್ ಅದರಿ ಅಣ್ಣ. ಏನದರಿ, ನಾವು ಒಬ್ಬರೇ ತಿನ್ನೋದಿಲ್ಲ. ಹೆಂಗ್ ನಿಮ್ ಹಿರಿಯರ್ ನಿಮ್ಗೆ ನೆಲ ಬಿಟ್ಟು ಹೋಗ್ಯಾರ, ಹಂಗ ನಿಮ್ ಮುಂದ್ ಮಕ್ಳಿಗೆ ನೆಲ ಬಿಡ್ಬೇಕ್ರಿ, ಚಲೋ ನೆಲ ಬಿಡ್ಬೇಕು. ಇಲ್ಲಂದ್ರೆ ಏನ್ ರೊಕ್ಕ ತಿನ್ನಕ್ ಬರಲ್ರಿ. ಅದ್ರ ಸಲುವಾಗಿ ಇದು ನಾವು ಮಾಡೇಬೇಕ್ರಿ. ನೀವು ಸಣ್ಣವ್ರಿದ್ದೀರಿ, ನಿಮ್ಗೆ ಏನ್ ತಿಳಿದಿಲ್ಲ, ನೀವು ನಾನು ಫೋನ್ ಮಾಡ್ರಿ. ಯಾವಾಗ ನಿಮ್ಗೆ ಏನ್ ಬೇಕು ನಾ ಡೀಟೇಲ್ಸ್ ಕೊಡ್ತೀನಿ. ಅಟ್ಟೆ ಬೆಳಕ್ಕಿಂತ ಮೊದಲು ಫೋನ್ ಮಾಡ್ರಿ, ಬೆಳೆದ ಮ್ಯಾಗ ಫೋನ್ ಮಾಡಬೇಡ್ರಿ. ಯಾಕಂದ್ರೆ ನಮಗೆಲ್ಲ ಪ್ರಿವೆಂಟಿವ್ ಕೇರ್ ಅವ್ರಿ. ಅಂದ್ರೆ ತಡೆಗಟ್ಟುವ ರೋಗ ಬಂದ ಮ್ಯಾಗಿಂದ ತ್ರಾಸ ಆಗ್ತದ ತೆಗಿಬೇಕಂದ್ರೆ. ರೋಗ ಬರೋಕ್ಕಿಂತ ಮೊದಲು ಹೆಂಗೆ ತಡಿಬೇಕು ಅನ್ನೋ ಪದ್ಧತಿ, ಆ ಪದ್ಧತಿ ಮಾಡ್ಕೊಂಡು ಅವ್ರಿಗೆ ನಿಮ್ಗೆ ಎಲ್ಲಿ ಹೆಡ್ಡೇಕ್ ಆಗಲ್ರಿ. ಇವತ್ತು ಅಂದ್ರೆ ತಗೋರಿ ನೀವು. ನಿಮ್ಗೆ ಏನ್ ಪ್ರಶ್ನೆ ಇದ್ರು ಯಾವಾಗ್ಲೂ ಫೋನ್ ಮಾಡ್ರಿ, ಹೇಳ್ಕೊಡ್ತೀನಿ. ಚಿಂತೆ ಮಾಡ್ಬೇಡ್ರಿ. ನಮಸ್ಕಾರ. ನಮಸ್ಕಾರ. ಭಾರತದ ನೆಲ ನನ್ನ ತಾಯಿ ಭೂದೇವಿ, ನಿನ್ನ ಪ್ರಾರ್ಥಿಸುತ್ತೇವೆ. ನಿನ್ನ ಮಡಿಲಲ್ಲಿ ಜೀವನದ ಬೀಜ ಬಿತ್ತುತ್ತೇವೆ. ನಿನ್ನ ಮಣ್ಣಿನಲ್ಲಿ ನಮ್ಮ ಜೀವನ ನೆಲೆಸಿದೆ. ನಿನ್ನ ಕಾಪಾಡಿದರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಳೆ. ನಾವು ಸಾವಯವ ಕೃಷಿಕರು, ಸಾವಯವ ನಮ್ಮ ಪ್ರಾರ್ಥನೆ. ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ, ನಮ್ಮ ಭೂತಾಯಿ ಮರೆತಿಲ್ಲ. ಖೂಬಸೈಲ್ ಕಂಡೀಷನರ್ ಎಲ್ಲ ಮಗು ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಬಲವರ್ಧಿತವಾಗಿರುವ ಏಕೈಕ ಗೊಬ್ಬರ. ಸಸ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ. ವಿಸ್ತೃತ ಜೀವಿತಾವಧಿ ಹೊಂದಿದೆ. ತೇವಾಂಶವನ್ನು ಸಂಗ್ರಹಿಸಿ ನೀರಿನ ಕೊರತೆಯಲ್ಲಿಯೂ ತಾಪಮಾನ ಹೆಚ್ಚಾದರೂ ಹಸಿರು ಬೆಳೆ ಚೈತನ್ಯವನ್ನು ನೀಡುವ ಜೀವಧಾರೆ. ಈ ಗೊಬ್ಬರವು ಎಲೆಗಳು ಬೇರುಗಳ ನೇರ ಸಂಪರ್ಕಕ್ಕೆ ಬಂದರೂ, ಗೊಬ್ಬರ ಹಾಕಿದ ನಂತರ ನೀರು ಹಾಕುವುದು ತಡವಾದರೂ ಸಸ್ಯಗಳಿಗೆ ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಮಣ್ಣು
ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಸಸ್ಯವು ಹವಾಮಾನ ಬದಲಾವಣೆಗಳು, ಕೀಟಗಳು ಮತ್ತು ರೋಗಗಳ ಸಂದರ್ಭದಲ್ಲಿ ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಕೂಪಸೈ ಕಂಡೀಷನರ್ ಯಾವುದೇ ಮಣ್ಣು, ನೀರು ಅಥವಾ ಹವಾಮಾನಕ್ಕೆ ಸೂಕ್ತ. ಎಲ್ಲ ಬೆಳೆಗಳಿಗೆ ವೆಚ್ಚ ಪರಿಣಾಮಕಾರಿ ಸಾವಯವ ಕೃಷಿ. ಬೇರೆ ಯಾವುದೇ ಗೊಬ್ಬರ ಬೇಕಿಲ್ಲ. ಕೂಪಸೈ ಬೂಸ್ಟರ್ ಬೀಜ ಸಂಸ್ಕರಣೆ, ಬೇರುಗಳ ಸುರಕ್ಷತೆ ಮತ್ತು ಬೆಳವಣಿಗೆಗೆ. ಕೂಪಕೂಟು ಮೋಟರ್ ಕಡಿಮೆ ಬೆಳಕಿನಲ್ಲಿ ಉಳಿಯುತ್ತೆ. ಬೆಳವಣಿಗೆಯ ಸಹಕಾರ. ಹೂ ಬಿಡುವಿಕೆ, ಹೂ ಮತ್ತು ಹಣ್ಣು ಇಳುವರಿಯನ್ನು ಹೆಚ್ಚಿಸಲು. ನ್ಯಾಚುರಲ್ ಹಾರ್ಟಿಕಲ್ಚರ್ ನಮ್ಮ ಉದಾಯ ವಿಷವಲ್ಲ. ಗಿಡಮರಗಳಿಗೆ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ. ನೈಸರ್ಗಿಕ ಕೀಟರೋಗ ತಡೆಗಟ್ಟುವ ಸಹಾಯಕ. ಇದಕ್ಕೆ ಜೊತೆಯಾಗಿ ಕೀಟರೋಗ ತಡೆಯಲು ಒಡನಾಡಿ ಸಸ್ಯಗಳನ್ನು ಬಳಸಿ. ಈ ಪರಿಸರ ನಮ್ಮ ಸ್ನೇಹಿತ, ನಮ್ಮ ಪೂರ್ವಜರ ಬುದ್ಧಿವಂತಿಕೆ. ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಳಸುವುದು, ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು. ಆರೋಗ್ಯಕರ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನ್ನದಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ. ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ. ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ. ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಆರೋಗ್ಯಕರ ಮಣ್ಣು ಉಳಿಯಲಿ, ಆರೋಗ್ಯಕರ ಆಹಾರ ಬೆಳೆಯಲಿ.